Hello everyone, welcome back to Sunshine Study Hall. Today we are diving into a powerful and widely accepted definition of management by Harold Kuntz, a renowned management theorist. ಮ್ಯಾನೇಜ್ಮೆಂಟ್ ಕೋನ್ಸ್ರವರ ದೃಷ್ಟಿಕೋನದಲ್ಲಿ ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ವಿ ವಿಲ್ ಗೆಟ್ ಅ ಡೀಪರ್ ಕ್ಲಾರಿಟಿ ಆನ್ ವಾಟ್ ಮ್ಯಾನೇಜ್ಮೆಂಟ್ ಟ್ರೂಲಿ ಮೀನ್ಸ್ ನಾಟ್ ಜಸ್ಟ್ ಇನ್ ದ ಥಿಯರಿ ಬಟ್ ಇನ್ ದ ಪ್ರಾಕ್ಟಿಕಲ್ ವರ್ಕ್ ಪ್ರಾಕ್ಟೀಸ್. ಸೊ ನೀವು ಸ್ಟೂಡೆಂಟ್ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ಅಥವಾ ಹೂ ಈಸ್ ಪ್ಯಾಷನೇಟ್ ಅಬೌಟ್ ಇಂಪ್ರೂವಿಂಗ್ ಯುವರ್ ಲೀಡರ್ಶಿಪ್ ಸ್ಕಿಲ್ಸ್. ಸೊ ಈ ವಿಡಿಯೋ ನಿಮಗಾಗಿ ತಪ್ಪದೆ ಈ ವಿಡಿಯೋನ ಫುಲ್ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಹೆರಾಲ್ಡ್ ಕೂನ್ಸ್ರವರು ಮ್ಯಾನೇಜ್ಮೆಂಟ್ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತ ನೋಡೋಣ. ಮ್ಯಾನೇಜ್ಮೆಂಟ್ ಈಸ್ ಆನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಆ್ಯಂಡ್ ವಿತ್ ದ ಪೀಪಲ್ ಇನ್ ಫಾರ್ಮ್ಲಿ ಆರ್ಗನೈಸ್ಡ್ ಗ್ರೂಪ್ಸ್. It is an art of creating an environment in which people can perform and individuals can cooperate towards attainment of group goals. At first glance, ಇದು ತುಂಬ ಸಿಂಪಲ್ ಆಗಿ ಕಾಣುತ್ತೆ, ಬಟ್ ದಿಸ್ ಸೆಂಟೆನ್ಸ್ ಇಸ್ ಪ್ಯಾಕ್ಡ್ ವಿತ್ ಮೀನಿಂಗ್. ಸೊ ಲೆಟ್ಸ್ ಬ್ರೇಕ್ ಡೌನ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ದಿ ಡೆಫಿನೇಷನ್. ನಮ್ಮ ಮೊದಲನೇ ಕೀ ಕಾಂಪೊನೆಂಟ್ ಆದಂತಹ ಮ್ಯಾನೇಜ್ಮೆಂಟ್ ಇಸ್ ಆ್ಯನ್ ಆರ್ಟ್. ಜಸ್ಟ್ ಲೈಕ್ ಎನಿ ಫಾರ್ಮ್ ಆಫ್ ಆರ್ಟ್ಸ್, ಒಬ್ಬ ಆರ್ಟಿಸ್ಟ್ ಒಂದು ಸುಂದರವಾದಂತಹ ಆರ್ಟ್ನ ಹೇಗೆ ಕ್ರಿಯೇಟ್ ಮಾಡ್ತಾನೆ, ಅವನ ಬಳಿ ಇರುವಂತಹ ಕೆಲವೇ ರಿಸೋರ್ಸ್ನ ಯೂಸ್ ಮಾಡಿ, ಜಸ್ಟ್ ಲೈಕ್ ಆ್ಯನ್ ಎಕ್ಸಾಂಪಲ್ ಪೇಂಟಿಂಗ್ ರಿಸೋರ್ಸಸ್ ಆದಂತಹ ಪೇಂಟ್, ಬ್ರಷಸ್, ಕ್ಯಾನ್ವಾಸ್, ವಾಟರ್. ಜಸ್ಟ್ ಲೈಕ್ ಆ್ಯನ್ ಆರ್ಟಿಸ್ಟ್, ಒಬ್ಬ ಆರ್ಟಿಸ್ಟ್ ರೀತಿಯೇ ಮ್ಯಾನೇಜರ್ ಕೂಡ ಅವನ ಬಳಿ ಇರುವಂತಹ ರಿಸೋರ್ಸಸ್, ಸ್ಟ್ರಾಟಜಿ ಮತ್ತು ಹ್ಯೂಮನ್ ಸ್ಕಿಲ್ಸ್ನ ಯೂಸ್ ಮಾಡಿ ಆರ್ಗನೈಸೇಷನ್ನ ಗೋಲ್ಸ್ನ ಅಚೀವ್ ಮಾಡ್ತಾನೆ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಇಸ್ ಆ್ಯನ್ ಆರ್ಟ್, ಯಾಕಂದರೆ ಇಟ್ ರಿಕ್ವೈರ್ಸ್ ಕ್ರಿಯೇಟಿವಿಟಿ. ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಮತ್ತು ಆ ಪ್ರಾಬ್ಲಮ್ನ ದಿ ಬೆಸ್ಟಾಗಿ ಯಾವ ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು ಅಂತ ದಾರಿ ಹುಡುಕೋದಾಗಿರ್ಬೋದು. ಇಂಟ್ಯೂಯೇಷನ್, ಇಟ್ ಮೀನ್ಸ್ ರೀಡಿಂಗ್ ದಿ ಸಿಚುವೇಶನ್. ಒಂದು ಸನ್ನಿವೇಶದಲ್ಲಿ ಏನು ನಡೀತಿದೆ, ಅಲ್ಲಿ ಪ್ರಾಬ್ಲಮ್ ಆದರೂ ಏನು, ನೆಕ್ಸ್ಟ್ ಏನು ಸ್ಟೆಪ್ ತಗೋಬೇಕು ಅಂತ ಪೂರ್ಣ ಸಂದರ್ಭನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಂಟ್ಯೂಯೇಷನ್ ಅಂತ ಕರಿತೀವಿ. ದೆನ್ ಲಾಸ್ಟ್ಲಿ ಲೀಡರ್ಶಿಪ್ ಸ್ಕಿಲ್ಸ್, ಟು ಇನ್ಸ್ಪೈರ್, ಇನ್ಫ್ಲೂಯೆನ್ಸ್, ಗೈಡ್ ದ ಪೀಪಲ್. ಇಟ್ಸ್ ಆರ್ಟ್ ಆಫ್ handling people and situation not by the book but the emotion, intelligence of and skills. Getting things done through and with people. ಮ್ಯಾನೇಜರ್ ಒಬ್ಬನೇ ಗೋಲ್ಸ್ನ ಅಚೀವ್ ಮಾಡೋದಕ್ಕಾಗಲ್ಲ, ಬಟ್ ಹಿ ಕ್ಯಾನ್ ಅಚೀವ್ ಗೋಲ್ಸ್ ಥ್ರೂ ಡೆಲಿಗೇಟಿಂಗ್ ಟಾಸ್ಕ್, ಟೀಮ್ ವರ್ಕ್ ಆ್ಯಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್. ತನ್ನಲ್ಲಿರುವಂಥ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ಟಾಸ್ಕ್ನ ಡೆಲಿಗೇಟ್ ಮಾಡಿ, ಟೀಮ್ ವರ್ಕ್ ಮಾಡೋ ರೀತಿ ಮಾಡಿ, ದೆನ್ ಎಂಪ್ಲಾಯೀಸ್ನ ಮೋಟಿವೇಟ್ ಮಾಡೋದ್ರ ಮೂಲಕ ಮ್ಯಾನೇಜರ್ ತನ್ನ ಕಂಪ್ನಿ ಗೋಲ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಮ್ಯಾನೇಜ್ಮೆಂಟ್ ಟೇಕ್ ಪ್ಲೇಸ್ ವಿತಿನ್ ಆನ್ ಆರ್ಗನೈಸ್ಡ್ ಸ್ಟ್ರಕ್ಚರ್ ವೇರ್ ಎಂಪ್ಲಾಯೀಸ್ ಹ್ಯಾವ್ ಸ್ಪೆಸಿಫಿಕ್ ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಅಥಾರಿಟಿ ಲೆವೆಲ್ಸ್. ದಿಸ್ ಎನ್ಶೋರ್ಸ್ ದಟ್ ಎಫರ್ಟ್ಸ್ ಆರ್ ಕೋಆರ್ಡಿನೇಟೆಡ್ ಆ್ಯಂಡ್ ದಟ್ ಎವ್ರಿ ಒನ್ ಈಸ್ ಅಲೈನ್ಡ್ ಟುವರ್ಡ್ಸ್ ದಿ ಕಂಪನೀಸ್ ವಿಷನ್ ಆ್ಯಂಡ್ ಮಿಷನ್. ಕಂಪ್ನೀಲಿ ತುಂಬ ಜನ ಕೆಲಸ ಮಾಡ್ತಾರೆ. ನೀವು ಒಂದು ಗೋಲ್ ಅಚೀವ್ ಆಗ್ತಾ ಇದೆ ಅಂದರೆ ಕಂಪ್ನಿ ಅಚೀವ್ ಗೋಲ್ ಅಲ್ಲ, ಆ ಗೋಲ್ ಅಚೀವ್ ಆಗಬೇಕು ಅನ್ನೋ ಹಿಂದೆಗಡೆ ತುಂಬ ಇದೆ. ಒಂದು ಪ್ರಾಡಕ್ಟ್ ರೆಡಿ ಆಗಬೇಕು, ಪ್ರಾಡಕ್ಟ್ ರೆಡಿ ಆದರೆ ತಾನೇ ಸೇಲ್ಸ್ ಮ್ಯಾನ್ ಅದನ್ನು ಸೇಲ್ ಮಾಡೋದಕ್ಕೆ ಸಾಧ್ಯ. ಪ್ರಾಡಕ್ಟ್ ರೆಡಿ ಆದರೆ ಸಾಕಾ? ಪ್ರಾಡಕ್ಟ್ ರೆಡಿ ಆದಮೇಲೆ ಅದ್ರ ಕ್ವಾಲಿಟಿ ಚೆಕ್ ಆಗಬಾರ್ದಾ? ಸೇಲ್ ಆದರೆ ಸಾಕಾ? ಸೇಲ್ ಎಷ್ಟಾಗಿದೆ, ಖರ್ಚು ಎಷ್ಟಾಗಿದೆ, ಪ್ರಾಫಿಟ್ ಎಷ್ಟಾಗಿದೆ ಅಂತ ನೋಡೋದಕ್ಕೆ ಅನಾಲಿಟಿಕಲ್ ರಿಪೋರ್ಟ್ಸ್ ಬೇಡವಾ? ಗ್ರಾಸ್ ಪ್ರಾಫಿಟ್ ಎಷ್ಟು, ಗ್ರಾಸ್ ಪ್ರಾಫಿಟಲ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, ದೆನ್ ನಮಗೆ ಉಳ್ಕೊಳ್ಳೋವಂಥ ನೆಟ್ ಪ್ರಾಫಿಟ್ ಎಷ್ಟು, ಇದು ಎಲ್ಲನೂ ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ಸೊ ಈ
ಇಂಥ ಎಷ್ಟೊಂದು ತುಂಬ ಕೆಲಸಗಳಿರುತ್ತೆ. ಆ ಕೆಲಸಗಳನ್ನು ಒಂದು ಆರ್ಗನೈಸೇಷನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ನ ಡಿವೈಡ್ ಮಾಡಿ ಅಥಾರಿಟಿ ಲೆವೆಲ್ಸ್ನ ಇಟ್ಟು ಇದೆಲ್ಲ ಕೆಲಸಗಳನ್ನು ಒಬ್ಬರು ಕೆಲಸ ಮಾಡಿ ಅವ್ರು 100% ಕೊಟ್ಟಾಗ ಮಾತ್ರ ನೀವು ನೆಕ್ಸ್ಟ್ ಅವರು ಇನ್ನೂ ಚೆನ್ನಾಗಿ ಅದನ್ನು ಇಂಪ್ರೂವ್ ಮಾಡಿ ಕೊಡೋದಕ್ಕೆ ಸಾಧ್ಯ. ಈ ಎಲ್ಲರೂ ಅನ್ನೋಯಿಂಗ್ಲಿ ಎಲ್ಲರೂ ಕೂಡ ಕಂಪನಿಯ ವಿಷನ್ ಮತ್ತು ಮಿಷನ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಎಲ್ಲರ ಹಾರ್ಡ್ ವರ್ಕು ಕಂಪನಿಯ ಗೋಲ್ ಅಚೀವ್ ಆಗೋದ್ರಲ್ಲಿ ಅವರ ಹಾರ್ಡ್ ವರ್ಕು ಕಾಣುತ್ತೆ. Creating a productive work environment. A manager's role is to shape the work culture so that people feel motivated, engaged, and capable of performing at their best. This involves effective communication, leadership, and problem solving. ಎಂಪ್ಲಾಯೀಸ್ಗೆ ಕೆಲಸ ಮಾಡೋದಕ್ಕೆ ಅವರಿಗೆ ಬೇಕಾದಂತಹ ಸೂಟಬಲ್ ವರ್ಕ್ ಎನ್ವಿರಾನ್ಮೆಂಟ್ ಇದ್ದಾಗಲೇ ಅವರು ತನ್ನ 100% ಕೊಡೋದಕ್ಕೆ ಸಾಧ್ಯ. ಅವರಿಗೆ ಬೇಕಾದಂತಹ ಇನ್ಫಾರ್ಮೇಷನ್ ಇರ್ಬೋದು, ದೆನ್ ಅವ್ರಿಗೆ ವರ್ಕ್ ಪ್ಲೇಸಲ್ಲಿ ಏನಾದರೂ ಸ್ವಲ್ಪ ಲೇಸಿನೆಸ್ ಇದ್ದರೆ ಅವರು ಅದನ್ನು ತನ್ನ ಮ್ಯಾನೇಜರ್ಗೆ ಹೇಳಿ ಕಮ್ಯುನಿಕೇಟ್ ಮಾಡೋದ್ರ ಮೂಲಕ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಕೋಬೋದು. ಮ್ಯಾನೇಜರ್ ತನ್ನ ಲೀಡರ್ಶಿಪ್ ಸ್ಕಿಲ್ ಮೂಲಕ ಎಂಪ್ಲಾಯಿಗೆ ಯಾವ ಎನ್ವಿರಾನ್ಮೆಂಟ್ ಬೇಕು, ತನ್ನ 100% ವರ್ಕ್ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಂಪ್ಲಾಯಿಗೆ ಸೂಟಬಲ್ ಆದಂಥ ವರ್ಕ್ ಎನ್ವಿರಾನ್ಮೆಂಟ್ ಕೊಡೋದೇ ಕ್ರಿಯೇಟಿಂಗ್ ಅ ಪ್ರೊಡಕ್ಟಿವ್ ವರ್ಕ್ ಎನ್ವಿರಾನ್ಮೆಂಟ್. ಸೊ ಕೋಆಪರೇಷನ್ ಫಾರ್ ಗ್ರೂಪ್ ಗೋಲ್ಸ್. The success of an organization depends on teamwork and collaboration. Management ensures that individuals do not just work for personal gain but align their efforts towards the common objective of the company. ಒಬ್ಬ ಇಂಡಿವಿಜುವಲ್ ತನ್ನ ಪರ್ಸ್ನಲ್ ಗೇನ್ಸ್ಗೋಸ್ಕರ ಕೆಲಸ ಮಾಡೋದನ್ನು ದೆನ್ ಹಿ ಲಾಸ್ಟ್ಲಿ achieves contributes his efforts to achieve the common goals of the company. ಸೊ ಕೊನೆಯದಾಗಿ ಹೆರಾಲ್ಡ್ ಕೂನ್ಸ್ ರವರ ಡೆಫಿನೇಷನ್ನ ಮತ್ತೊಮ್ಮೆ ನೋಡೋಣ. ಮ್ಯಾನೇಜ್ಮೆಂಟ್ ಈಸ್ ಆನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಆ್ಯಂಡ್ ವಿತ್ ಪೀಪಲ್ ಇನ್ ಫಾರ್ಮ್ಲಿ ಆರ್ಗನೈಸ್ಡ್ ಗ್ರೂಪ್ಸ್. ಇಟ್ ಈಸ್ ಆನ್ ಆರ್ಟ್ ಆಫ್ ಕ್ರಿಯೇಟಿಂಗ್ ಆನ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಪೀಪಲ್ ಕ್ಯಾನ್ ಪರ್ಫಾರ್ಮ್ ಆ್ಯಂಡ್ ಇಂಡಿವಿಜುವಲ್ can cooperate towards attainment of group goals. ಇದಾಗಿತ್ತು ನನ್ನ ಮ್ಯಾನೇಜ್ಮೆಂಟ್ ಡೆಫಿನೇಷನ್ ಬೈ ಹೆರಾಲ್ಡ್ ಕೂನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಂತಲ್ಲಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೆನ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.